ನೈತಿಕತೆ ಇದ್ರೆ ಚುನಾವಣೆಗೆ ಸ್ಪರ್ಧಿಸಬಾರದಿತ್ತು. ಕುತಂತ್ರದಿಂದ ಕಾಂಗ್ರೆಸ್ ನಮ್ಮನ್ನ ಸೋಲಿಸಿದೆ. ಬೆಂಗಳೂರಿನ ಜನ ಸೋಲಿಸಿದ್ದಕ್ಕೆ ಕಾಂಗ್ರೆಸ್ಗೆ ಸರಿಯಾದಂತಹ ಪಾಠವನ್ನ, ಸರಿಯಾದ ಸೇಡನ್ನ ತೀರಿಸಿಕೊಳ್ಳದೆ ಬಿಡಲ್ಲ. ಹೀಗಂತ ಆಕ್ರೋಶದ ಮಾತುಗಳನ್ನ ಆಡಿದ್ದು ಆರ್ ಅಶೋಕ್. ಬನ್ನಿ ಹಾಗಾದ್ರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಅಶೋಕ್ ಜೊತೆ ನಡೆಸಿರುವ ಚಿಟ್ ಚಾಟ್ ನೋಡೋಣ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯ ಪ್ರಕ್ರಿಯೆ ಅಂತ್ಯವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ರೆಡ್ಡಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿಯ ಉಸ್ತುವಾರಿ ವಹಿಸಿದಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಅಶೋಕ್ ಅವರೇ, ಬಿಬಿಎಂಪಿ ಚುನಾವಣೆಯಲ್ಲಿ ನೀವು ಉಸ್ತುವಾರಿ ವಹಿಸಿ 100 ಸ್ಥಾನವನ್ನೇನೋ ಗಳಿಸಿದ್ರಿ. ಆದರೆ ಬಹುಶಃ ನಂಬರ್ ಗೇಮ್ನಲ್ಲಿ ನೀವು ಸ್ಟ್ರಾಟಜಿ ಮಾಡುವಲ್ಲಿ ಸೋತು ಹೋಗ್ಬಿಟ್ರ. ಆ ಕಾರಣಕ್ಕಾಗಿ ಇವತ್ತು ಮೇಯರ್ ಚುನಾವಣೆಯನ್ನು ನೀವು ಸೋಲ್ಬೇಕಾಗಿ ಬಂದಿದೆ. ನಂಬರ್ ಗೇಮ್ ಪ್ರಶ್ನೆ ಬರಲ್ಲ. ಇದು ಬೆಂಗಳೂರು ಜನ ನಮ್ಗೆ 100 ಸೀಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ 76. ಅಂದರೆ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಅವ್ರಿಗೆ ನೈತಿಕತೆ ಇದ್ದರೆ ಈ ಚುನಾವಣೆಯಲ್ಲಿ ಅವ್ರು ಸ್ಪರ್ಧನೆ ಮಾಡಬಾರ್ದಾಯ್ತು. ಮತ್ತು ರಿಸಲ್ಟ್ ಬಂದಿನ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂತೀರಿ, ಜನ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಯಾವ ಮುಖ ಇಟ್ಕೊಂಡು ಇವ್ರು ಬರ್ತಾ ಇದ್ದಾರೆ? ಇವತ್ತು ನಾವು ಈ ವಿಚಾರಕ್ಕೆ ಬಂದಾಗ, ನಂಬರ್ ಗೇಮ್ ಬಗ್ಗೆ ಬಂದಾಗ, ನಾವು ಈಗಾಗಲೇ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ರಿ ನ್ಯಾಯಕ್ಕೋಸ್ಕರ. ಹೈಕೋರ್ಟ್ ಆದೇಶದ ಅಡಿಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲಿ ಅದ್ರ ರಿಸಲ್ಟ್ ಬರ್ತೈತೆ. ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಇವತ್ತು ಮೇಯರ್ ಮಾಡಿದ್ದಾರೆ? ಇವತ್ತು ರಿಸಲ್ಟು ನಮ್ಮ ಪರವಾಗಿ ಬಂದರೆ ಅವಾಗ ಈ ಸ್ಥಿತಿ ಏನಾಗ್ತೈತೆ, ಕಾರ್ಪೊರೇಷನ್ ಸ್ಥಿತಿ. ಮತ್ತು ನಾವು ಇಲ್ಲಿಗೆ ಬಿಡಲ್ಲ ಇದನ್ನು. ಸುಪ್ರೀಂ ಕೋರ್ಟ್ವರೆಗಾದರೂ ನ್ಯಾಯಕ್ಕಾಗಿ ನ್ಯಾಯದ ಪಡೆಯುವಂಥದ್ದಕ್ಕೆ ಹೋಗಲಿ, ಸುಪ್ರೀಂ ಕೋರ್ಟ್ ಬಾಗಿಲನ್ನು ಸಹ ನಾವು ತಟ್ಟೋರಿದ್ದೀರಿ. ನ್ಯಾಯ ಪಡೆಯುವಂಥದ್ದಕ್ಕೆ ಚುನಾವಣೆ ನಡೆಸಬೇಕು ಅಂತ ಹೇಳಿದಾಗ ಕಾಂಗ್ರೆಸ್ ಅವರು ಇಲ್ಲ ಅಂತ ಹೇಳಿದ್ರು. ನಾವು ಚುನಾವಣೆ ನಡೆಸಬೇಕು ಅಂತ ಹೋರಾಟ ಮಾಡಿ ಜಯಶೀಲರಾಗಿದ್ದೀರಿ. ಅದೇ ರೀತಿ ಜನಗಳ ಮುಂದೆನೂ ಕೂಡ, ಬೆಂಗಳೂರು ಜನ ಮುಂದೆ ಕೂಡ ನಾವು ಜಯಶೀಲರಾಗಿದ್ದೀರಿ. ಈಗ ಕುತಂತ್ರದಿಂದ ನಮ್ಮನ್ನು ಸೋಲಿಸಿದ್ದಾರೆ. ಸಂವಿಧಾನ ಏನು ಹೇಳ್ತೈತೆ ಅಂದರೆ, ಯಾವ ಚುನಾವಣೆ ಮಾಡ್ತಿರೋ ಅಲ್ಲಿ ಯಾರು ಜನರನ್ನು ಆಯ್ಕೆ ಮಾಡ್ತೈತೆ ಅವರಿಗೆ ಮಾತ್ರ ಅವಕಾಶ ಇರಬೇಕು. ಇದು ಮೂಲ ಸಂವಿಧಾನದ ಮೂಲ ತತ್ವ ಏನಿದೆ ಅದರ ವೈಲೇಷನ್ ಆಗಿದೆ. ಅದ್ರ ಮೇಲೆ ನಾವು ಹೋಗ್ತಾ ಇರೋದು. ಈಗ ಬೆಂಗಳೂರು ಜನ ಬಿಜೆಪಿನ ಆಯ್ಕೆ ಮಾಡಿದ್ದಾರೆ, ಇವರು ಓವರ್ಲ್ಯಾಪ್ ಮಾಡ್ತಾ ಇದ್ದಾರೆ. ಯಾರೋ MLCಗಳು ಚಿತ್ರದುರ್ಗ, ಮೈಸೂರು, ಹಾಸನ, ಮಂಡ್ಯ ಎಲ್ಲ ಯಾರ್ಯಾರನ್ನೋ ತಂದು ಹಾಕ್ತಾ ಇದ್ದಾರೆ. ಅಂದರೆ ಬೆಂಗಳೂರು ಜನದ ಹಂಗಾರೆ ವರ್ಡಿಕ್ಟ್ ಹೆಂಗೆ ಚುನಾವಣೆ ಬೇಕಾಯಿತು? ಎಲ್ಲ ನಾಮಿನೇಷನ್ ಮಾಡಿಬಿಡಿ. ಕರ್ನಾಟಕದಾಗಿರೋವಂಥವ್ರು, ದೇಶದಲ್ಲಿರೋವಂಥವ್ರು ಎಲ್ಲ MLAಗಳನ್ನ MLCಗಳನ್ನ ತಂದು ಹಾಕ್ಬಿಡಿ. ಇಲ್ಲಿ ನೀವು ಮಾಡ್ಕೊಳ್ಳಿ. ಯಾಕೆ ಬೆಂಗಳೂರು ಜನದು ಮತ ಕೇಳ್ತಾ ಇದ್ದೀರಾ? ಬೆಂಗಳೂರು ಜನ ಒಂಥರ ವರ್ಡಿಕ್ಟ್ ಕೊಟ್ಮೇಲೆ 100 ಜನ, ನೀವು ಅದಕ್ಕೆ ಇನ್ನು 50 ಜನನ ಬೇರೆಯವ್ರನ್ನ ಸೇರಿಸಿ ನೀವು ಚುನಾವಣೆ ಮಾಡ್ತೀರಾ ಅಂದರೆ ಇದು ಸರಿಯಾದಂಥ ಕ್ರಮ ಅಲ್ಲ. ಅದರಿಂದ ಇದೊಂದು ಲ್ಯಾಂಡ್ ಮಾರ್ಕ್ ಆಗ್ತದೆ ಈ ಜಡ್ಜ್ಮೆಂಟ್. ಇದೇ ಸ್ಟ್ರಾಟಜಿಯನ್ನು ನೀವು ಮಾಡಿದ್ರೆ, 4 ಜನ ಪಕ್ಷೇತರನ್ನ ನಿಮ್ಮ ಕಡೆ ನೀವು ಸೆಳೆದುಕೊಂಡಿದ್ರೆ ಇವತ್ತು ಚುನಾವಣೆಯಲ್ಲಿ ಈ ರೀತಿಯ ಪರಿಸ್ಥಿತಿಯೂ ಬರ್ತಿರಲಿಲ್ಲ, ನ್ಯಾಯಾಲಯದ ಮಟ್ಟದಲ್ಲಿ ಇರುವಂಥ ಪರಿಸ್ಥಿತಿಯೂ ಬರ್ತಿರಲಿಲ್ಲ ಅನ್ನುವಂಥದ್ದು. ನೋಡಿ, ನಾವು ಇಂಡಿಪೆಂಡೆನ್ಸ್ ನಮ್ಮ ಪಾರ್ಟಿಗೆ ಬಂದಿದ್ರು. ಅಮಿತ್ ಶಾ ಅವ್ರ ಮುಂದೆ ಪಾರ್ಟಿಗೆ ಸೇರಿದ್ದಾರೆ. 2 ದಿನ ನಮ್ಮ ಜೊತೆಗೆ ಇದ್ರು. ಏಕಾಏಕಿ ಕಾಂಗ್ರೆಸ್ಸಿನ ಆಮಿಷ, ಕಾಂಗ್ರೆಸ್ಸಿನ ದುರಾಚಾರ ಇವೆಲ್ಲದರಿಂದ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಮಾಧ್ಯಮದೆಲ್ಲ ಬಂದಿದೆ. 15 ದಿನ ಕಿಡ್ನಾಪ್ ಮಾಡಿ ಅವ್ರು ಸ್ವತಃ ಹೋಗಿದ್ರೆ, ಮನಸ್ಫೂರ್ತಿಯಾಗಿ ಆತ್ಮಸಾಕ್ಷಿಯಾಗಿ ಬಂದಿದ್ದಾರೆ ಅಂತಲ್ಲ, ಆತ್ಮಸಾಕ್ಷಿಯಾಗಿ ಬಂದಿದ್ರೆ ಅವ್ರು ಯಾಕೆ ಜೊತೆಲಿ ಇಟ್ಕೊಂಬೋದಾಯ್ತಲ್ಲ. ಇವತ್ತು ನಮ್ಮ ಜೊತೆ ಒಬ್ಬ ಇಂಡಿಪೆಂಡೆಂಟ್ ಬಂದಿದ್ದಾರೆ, ನಾವೇನು ಅವ್ರನ್ನ ಎತ್ತಕೊಂಡು ಹೋಗಿಲ್ಲ. ಎಲ್ಲೂ ಅವ್ರು ಆರಾಮಾಗಿದ್ದಾರಲ್ಲ. ಇದರಿಂದ ಅರ್ಥ ಆಗ್ತೈತೆ ಅವರು ಆಮಿಷ ಒಡ್ಡಿ ಈ ಒಂದು ಇಂಡಿಪೆಂಡೆಂಟ್ನ ಎಷ್ಟು ದಿನ ಇಟ್ಕೊಳ್ಳೋಕೆ ಸಾಧ್ಯ? ಅವರು ಎಷ್ಟು ದಿನ ಈ JDS ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂತಾರೆ? ಈ ಕಿಚಡಿ ರೀತಿ ಬೆಂಗಳೂರಿನ ಅಭಿವೃದ್ಧಿ ಏನ್ ಮಾಡಕ್ಕಾಗ್ತದೆ? ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ಬರ್ತಾರೆ ಅಂತೀರಾ ಅವರು ಪಕ್ಷೇತರ ಏನಿದ್ದಾರೆ? ಅವರು ಒಂದಲ್ಲ ಒಂದು ಈ ಸರ್ಕಾರನೇ ಉಳಿಯಲ್ಲ. ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿದ್ದಾರೆ. ಹಿಂದೆ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡದೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಬಂತು, ಸರ್ವನಾಶ ಆಗೋಯ್ತು ಬೇರೆ ಪಾರ್ಟಿಗಳು. ಇವತ್ತೇನ್ ಮಾಡ್ತಾ ಇದ್ದಾರೆ? ಇದು ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಅವನತಿಯ ಹೆಜ್ಜೆ. ಇದು ಅಂತಿಮವಾಗಿ ಸೋಲಿಗ ನಿಮ್ಮ ಎದುರುಗಡೆ ಇದೆ, ಒಪ್ಕೊಂಡು ಮುಂದೆ ಹೋಗ್ತೀರಾ ಅಥವಾ ನಿಮ್ಮ ಮುಂದಿನ? ನೋಡಿ, ಈ ಸೋಲು ಬಿಜೆಪಿ ಸೋಲಲ್ಲ. ಇದು ಬೆಂಗಳೂರು ಜನತೆಗೆ ಇವರು ಮಾಡಿದಂತ ದ್ರೋಹ. ಬೆಂಗಳೂರು ಜನತೆಯನ್ನ ಸೋಲ್ ಮಾಡಕ್ಕೆ ಹೊರಟಿದ್ದಾರೆ ಇವರು. ಬೆಂಗಳೂರು ಜನ ಈ ಸೇಡನ್ನ ತೀರ್ಸ್ಕೊಂತಾರೆ, ಬಿಡಲ್ಲ. ಮುಂದೆ ಬರುವಂತ MLA ಚುನಾವಣೆಯಲ್ಲಿ ಇದರ ಪ್ರತಿಫಲವನ್ನ ನೀವು ಪಡಿತೀರಾ. ಯಾವುದೇ ಕಾರಣಕ್ಕೂ ಬೆಂಗಳೂರು ಜನ ಈ ಅವಮಾನವನ್ನ ಸಹಿಸಲ್ಲ. ಸರಿಯಾದಂತ ಪಾಠವನ್ನ ಸರಿಯಾದಂತ ಸಮಯದಲ್ಲಿ ಕಾಂಗ್ರೆಸ್ಗೆ ಕಲಿಸ್ತಾರೆ. ಧನ್ಯವಾದ ಅಶೋಕ್ ಅವರೇ. ಇದು ಮಾಜಿ DCM ಆರ್ ಅಶೋಕ್ ಅವರ ನೇರ ನುಡಿಗಳು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನವೀನ್ ಹಾವೇರಿ ಜೊತೆ ವೀರೇಂದ್ರ ಒಪ್ಪಂದ, ಸುವರ್ಣ ನ್ಯೂಸ್.